ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ರಾಜ್ಯ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭವಾಗಿದೆ. 16ನೇ ಬಜೆಟ್ ಮಂಡನೆ ಮೂಲಕ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರಲಿದ್ದಾರೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಣಕಾಸು ಸಚಿವ ಸಿದ್ದರಾಮಯ್ಯ ಅವರು 16ನೇ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಕರ್ನಾಟಕದ ಯಾವುದೇ ಹಣಕಾಸು ಸಚಿವ ಇಷ್ಟು ಬಜೆಟ್ ಗಳನ್ನು ಮಂಡಿಸಿದಂತ ದಾಖಲೆ ಇಲ್ಲ. ಆ ದಾಖಲೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ. 16 ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅವರು ಈ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಮತ್ತು ಹಣಕಾಸು ಸಚಿವ ಆಗಿದ್ದಾಗಿರ್ಬೋದು, ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ಹಣಕಾಸು ಸಚಿವರಾಗಿ ಮಂಡಿಸಿದ್ದಾಗಿರ್ಬೋದು. ಒಟ್ಟು 16ನೇ ಬಜೆಟ್. ಆದ್ರೆ ಮೊಟ್ಟ ಮೊದಲು ಅವರು ಹಣಕಾಸು ಸಚಿವರಾದಾಗ ವಿರೋಧ ಪಕ್ಷದರು ಟೀಕೆ ಮಾಡಿದ್ರು ಮತ್ತು ಬಹಳಷ್ಟು ಬೇರೆ ರಾಜಕಾರಣಿಗಳು ಸಾರ್ವಜನಿಕವಾಗಿಯೂ ಟೀಕೆ ಅವರಿಗೆ ಬಂದಿತ್ತು. ಕುರಿಗಳನ್ನ ಲೆಕ್ಕ ಮಾಡಲಿಕ್ಕೆ ಗೊತ್ತಾಗಲ್ಲ ಸಿದ್ದರಾಮಯ್ಯ, ಬಜೆಟ್ ಮಂಡನೆ ಮಾಡ್ತಾರ ಅಂತೇಳಿ. ಆದ್ರೆ ಈಗ 16ನೇ ಬಜೆಟ್ ಮಂಡಿಸ್ತಾ ಇರೋದು ಮತ್ತೆ ಬಹಳಷ್ಟು ಲ್ಯಾಂಡ್ ಮಾರ್ಕ್ ಬಜೆಟ್ಗಳು, ಮೈಲಿಗಲ್ಲು ಆಗುವಂತ ಬಜೆಟ್ ಅನ್ನ ಸಿದ್ದರಾಮಯ್ಯ ಮಂಡಿಸಿರೋದು. ಅವರು ಇಡೀ ಭಾರತದಲ್ಲಿ ಈ ಹಣಕಾಸು ಸಚಿವರಲ್ಲಿ ಒಬ್ಬ ಸಮರ್ಥ ಹಣಕಾಸು ಸಚಿವ ಅಂತ ಹೇಳಿ ಹೆಸರು ತಗೊಂಡಿರೋದಂತೂ ಹೌದು. ಯಾಕಂದ್ರೆ ಆರ್ಥಿಕ ನಿರ್ವಹಣೆಯೂ ಸಹ ಆ ಶಿಸ್ತನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಅವರ 16ನೇ ಬಜೆಟ್ ಏನಿದೆ, ಇದೊಂದು ಕರ್ನಾಟಕದ ಆರ್ಥಿಕ ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆಯಾಗಿ ಉಳಿಯುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಈಗ ಅವರ ಬಜೆಟ್ಗೆ ಮಂಡನೆಗೆ ಸುಮಾರು ಸವಾಲುಗಳಿದೆ. ಕಾಂಗ್ರೆಸ್ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗೆದ್ದು 136, 139 ಸ್ಥಾನಗಳನ್ನ ಗೆದ್ದು ಅವರು ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಇನ್ನ ಮುಂದಿನ ಈ ಬಜೆಟ್ ಏನಿದೆ, ಈ ಬಜೆಟ್ ನಲ್ಲಿ ಬಹಳ ಮುಖ್ಯವಾಗಿ ಏನು ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು, ಆ ಗ್ಯಾರಂಟಿಗಳನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ 53,000 ಕೋಟಿ ಗ್ಯಾರಂಟಿಗಳ ನಿರ್ವಹಣೆಗೆ ಬೇಕಾಗಿದೆ ಅಂತ ಹೇಳಿ ಏನು ಒಂದು ಲೆಕ್ಕಾಚಾರ ಇತ್ತು. ಆ ಹಣ 53,000 ಕೋಟಿ ಕ್ರೋಢೀಕರಣ ಆಗಿದೆಯಾ ಅನ್ನೋದು ಬಹಳ ಮುಖ್ಯವಾದ ಕುತೂಹಲದ ವಿಷಯ. ಯಾಕಂದ್ರೆ 53,000 ಕೋಟಿ, ಅದರಲ್ಲಿ 53,000 ಕೋಟಿ ಹಣ ಏನಿದೆ ಅದರಲ್ಲಿ ಬಹಳಷ್ಟು ಮೊತ್ತವನ್ನ SCP TSP ಹಣದಲ್ಲೇ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪ. SCP TSP ಹಣವನ್ನ ಗ್ಯಾರಂಟಿಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ. ಅದಕ್ಕೆ ಸರ್ಕಾರದ ಸಮರ್ಥನೆ ಏನೇ ಇರ್ಬೋದು. ಆದ್ರೆ ಈ 53,000 ಕೋಟಿಯನ್ನ ಹೇಗೆ ಹೊಂದಿಸಿದ್ರು ಅಂತ ಹೇಳಿ, ಈಗ 32,000 ಕೋಟಿ ಆದಾಯವನ್ನ ಸರ್ಕಾರ ನಿರೀಕ್ಷೆ ಮಾಡ್ತಾ ಇದೆ ಮತ್ತು 1.5 ಲಕ್ಷ ಕೋಟಿ ಸಾಲ ನಿರೀಕ್ಷೆಯೂ ಸಹ ಈ ಬಾರಿಯ ಬಜೆಟ್ ನಲ್ಲಿದೆ. ಹಾಗಾಗಿ ಈ ಬಾರಿ ನಿಜವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಒಂದು ಬಹಳ ಕ್ರೂಷಿಯಲ್ ಆದಂತ ಒಂದು ಬಜೆಟ್ ಆಗಿರುತ್ತೆ. ಯಾವುದಕ್ಕೆ ಎಷ್ಟು ಕೊಡ್ಬೇಕಾಗುತ್ತೆ, ಎಷ್ಟು ಅಗತ್ಯ ಇದೆ, ಅಲೋಕೇಶನ್ ಏನಿದೆ ಅನ್ನೋದು ನಿಜವಾಗ್ಲೂ ಬಹಳ ಕ್ರೂಷಿಯಲ್. ಯಾಕಂದ್ರೆ ಒಂದು ಕಡೆ ಗ್ಯಾರಂಟಿ ಯೋಜನೆಯ ಅನುದಾನವನ್ನು ಉಳಿಸ್ಕೋಬೇಕು, ಮತ್ತೆ ಏನು ಕಳೆದ ವರ್ಷ ಪೆಂಡಿಂಗ್ ಇತ್ತು ಅಥವಾ ಯಾವ್ದನ್ನ ಘೋಷಣೆ ಮಾಡೋಕ್ಕಾಗಿದ್ದಿಲ್ಲ ಅಂತ ಯೋಜನೆಗಳನ್ನು ಸಹ ಘೋಷಣೆ ಮಾಡಬೇಕು. ಮತ್ತು ಬಹಳ ಮುಖ್ಯವಾಗಿ ಗುತ್ತಿಗೆದಾರರು, ಬಿಜೆಪಿ ಸರ್ಕಾರ ಕೊನೆಯ ಅವಧಿಯಲ್ಲಿ ಏನು ಕಾಮಗಾರಿಗಳಿಗೆ ಅನುಮೋದನೆ ಕೊಟ್ಟಿತ್ತು, ಕೊನೆಯ ಅವಧಿನಲ್ಲಿ ಅಂದ್ರೆ ಬಜೆಟ್ ಮಂಡನೆಗಿಂತ ಪೂರ್ವದಲ್ಲಿ, ಅಂದ್ರೆ ಆ ಕೆಲಸಗಳೆಲ್ಲ ಬಾಕಿ ಇದೆ. ಅದಕ್ಕೆ ಹೇಗೆ ಹಣವನ್ನ ಮ್ಯಾಚ್ ಮಾಡ್ತಾರೆ ಅನ್ನೋದು ಹೀಗೆ ಬಹಳಷ್ಟು ಸವಾಲು ಸಿದ್ದರಾಮಯ್ಯ ಅವರಿಗೆ ಎದುರಿಗಿದೆ. ಹಾಗಾಗಿ ಈ ಬಾರಿ ಬಹಳ ಕ್ರೂಷಿಯಲ್ ಆದಂತ ಬಜೆಟ್ ಆಗಿರುತ್ತೆ. ಸಿದ್ದರಾಮಯ್ಯ ಅವರಿಗೆ ಸವಾಲಿನ ಬಜೆಟ್ ಆಗಿರುತ್ತೆ. ದಾಖಲೆ ಬಜೆಟ್ ಜೊತೆಗೆ ಒಂದು ಸವಾಲಿನ ಬಜೆಟ್ ಸಹ ಆಗಿರುತ್ತೆ. ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ನೋಡ್ಬೇಕಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಶಿವಮೊಗ್ಗ ಜಿಲ್ಲೆಯ ಮಟ್ಟಿಗೆ ಒಂದು ನಿರೀಕ್ಷೆ ಇದೆ. ಒಂದು ಜಿಲ್ಲಾ ಕಚೇರಿಗಳ ಸಂಕೀರ್ಣ ಸಮುಚ್ಚಯ ಮಾಡಬೇಕು ಅಂತಕ್ಕಂಥ ಒಂದು ಪ್ಲಾನ್ ಏನಿದೆ. ಸುಮಾರು 12 ಎಕರೆ ಜಾಗದಲ್ಲಿ 200 ಕೋಟಿ ಅನುದಾನದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕು ಅಂತೇಳಿ. ಅದರಲ್ಲಿ ಆ ದೊಡ್ಡ ಕಟ್ಟಡದಲ್ಲಿ SP ಆಫೀಸು, ಜಿಲ್ಲಾ ಪಂಚಾಯತಿ CO ಆಫೀಸು ಮತ್ತೆ ಜಿಲ್ಲಾಧಿಕಾರಿ ಕಚೇರಿ 3 ಇರತಕ್ಕಂತ, ಆಮೇಲೆ 3 ಇಲಾಖೆಗಳ ಲೈನ್ ಡಿಪಾರ್ಟ್ಮೆಂಟ್ ಗಳು ಇರತಕ್ಕಂತ ಒಂದು ಬೃಹತ್ ಸಮುಚ್ಚಯ. ಈಗೇನು SP ಕಚೇರಿ ಇದೆ, ಆ SP ಕಚೇರಿಯನ್ನ ಡೆಮಾಲಿಷ್ ಮಾಡಿ ಅಲ್ಲಿಂದ ಹೆಲಿಪ್ಯಾಡ್ ವರೆಗೂ ಇರತಕ್ಕಂತ 12 ಎಕರೆ ಜಾಗದಲ್ಲಿ ಒಂದು ಬೃಹತ್ ಸಮುಚ್ಚಯವೊಂದನ್ನ ನಿರ್ಮಾಣ ಮಾಡಬೇಕು ಅಂತ ಇದೆ. ಹಾಗಾಗಿ ಇದು ಶಿವಮೊಗ್ಗ ಜಿಲ್ಲೆಗೆ ಈ ಬಾರಿಯ ಬಜೆಟ್ ನಲ್ಲಿ ಸಿಗುತ್ತಾ, ಸಿದ್ದರಾಮಯ್ಯ ಕೊಡ್ತಾರ, 200 ಕೋಟಿ ಅಗತ್ಯ ಇದೆ ಅದಕ್ಕೆ. ಹಾಗಾಗಿ ಈ ಯೋಜನೆಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರು ಮತ್ತೆ ಬೇರೆ ಎಲ್ಲಾ ಶಾಸಕರು ಈ ಬಗ್ಗೆ ಪ್ರಯತ್ನ ಮಾಡಿದರೆ. ಪ್ರಪೋಸಲ್ ಸಹ ಹೊಸದೇನಲ್ಲ, ಹಳೇದೇ ಅದು. ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತ ಇಂಥ ಒಂದು ಮಹತ್ವದ ಯೋಜನೆಗೆ ಈ ಬಾರಿಯ ಬಜೆಟ್ ನಲ್ಲಿ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಕ್ಕಂಥ ಕುತೂಹಲವೂ ಇದೆ ನನಗೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.